ಇದನ್ನು ಕೆಲವರು ಅರ್ಥ ಮಾಡ್ಕೊಳ್ಳದೆ ಪ್ರಾಬ್ಲಮ್ಸ್ ನನಗೆ ಪ್ರಾಬ್ಲಮ್ಸ್ ಬರ್ತಾ ಇದೆ, ಯಾಕೆ ಬರ್ತಾ ಇದೆ, ದೇವರಿಗೆ ನನ್ನ ಮೇಲೆ ಕರುಣೆನೇ ಇಲ್ವಾ ಅಂತ ಹೇಳಿ ದೇವ್ರ ಮೇಲೆ ಮೊರೆ ಹೋಗ್ಬಿಡ್ತಾರೆ. ದೇವ್ರ ಮೇಲೆ ಮೊರೆ ಹೋಗೋದು ತಪ್ಪಲ್ಲ, ಆದರೆ ಎಲ್ಲ ಪ್ರಾಬ್ಲಮ್ಸ್ಗಳಿಗೆ ದೇವರೇ ಕಾರಣ ಅಂದ್ಕೊಳ್ಳೋದು ತುಂಬ ತಪ್ಪು. ಯಾಕೆ ದೊಡ್ಡದಾಗಿ ಅದನ್ನು ಸ್ವಲ್ಪ ನಿಮ್ಮ ಲೈಫನ್ನ ಟರ್ನಿಂಗ್ ಮಾಡ್ತಾ ಇರುತ್ತೆ, ಚೇಂಜಸ್ ಮಾಡ್ತಾ ಇರುತ್ತೆ, ಅದರಿಂದ ರಿಫ್ಲೆಕ್ಷನ್ ಬರ್ತಾ ಇರುತ್ತೆ. ಅದನ್ನು ನೋಡಿ ನಿಮ್ಮಷ್ಟಿಗೆ ನೀವು ಚೇಂಜ್ ಆಗ್ತೀರ. ಇಲ್ಲ ಇದನ್ನು ಗಟ್ಟಿಯಾಗಿ ಮಾಡ್ಬೇಕು ನಾ ಕೆಲಸನ, ಇದನ್ನು ನಮ್ಮ ಮನಸ್ಫೂರ್ತಿಯಾಗಿ ಮಾಡ್ಬೇಕು ಕೆಲಸನ, ನಾನು ನೆಗ್ಲೆಕ್ಟ್ ಮಾಡಬಾರ್ದು ಅಂತೇಳಿ ಅದರಿಂದ ಬರೋ ರಿಫ್ಲೆಕ್ಷನ್ನೇ ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡುತ್ತೆ. ಅದು ನಿಮ್ಗೆ ಗೊತ್ತಿಲ್ಲ, ಅದೊಂದು ಅದ್ಭುತ, ಅದೊಂದು ಪವಾಡ ಆ ಟೈಮ್ಗೆ ಆಗುತ್ತೆ. ಓಕೆ ಅಲ್ಲ, ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲೇ ನಡೆದಂಥ ಘಟನೆಗಳಿಗೆ ಒಂದಲ್ಲ ಒಂದು ರೀತಿ ಸಮಾಧಾನ ಮಾಡುವಂಥ ವೀಡಿಯೋಗಳು ನನ್ನ ಚಾನಲಲ್ಲಿ ಸಿಗುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮನುಷ್ಯ ಅಂದ ತಕ್ಷಣವೇ ಪ್ರಾಬ್ಲಮ್ಸ್ಗಳು ಇದ್ದೇ ಇರುತ್ತೆ. ಪ್ರಾಬ್ಲಮ್ಸ್ ಇಲ್ಲದೆ ಯಾರ ಜೀವನ ಕೂಡ ಕಂಪ್ಲೀಟ್ ಆಗಲ್ಲ. ಕಷ್ಟಗಳಿಲ್ಲದೆ ಯಾರ ಜೀವನ ಕೂಡ ಪರಿಪೂರ್ಣ ಆಗಲ್ಲ. ಬದುಕು ಅಂದ್ರೇ ಪ್ರಾಬ್ಲಮ್ಸ್ ಅಂದ್ರೇ ಬದುಕು. ಯಾಕೆ ಅಂತಂದರೆ ಎಲ್ಲ ಈಸಿಯಾಗಿ ಸಿಕ್ಬಿಟ್ರೆ, ನಾವು ಅಂದ್ಕೊಂಡಿದ್ದನ್ನೆಲ್ಲ ಈಸಿಯಾಗಿ ಪಡ್ಕೊಂಬಿಟ್ರೆ ನಾವು ಖಂಡಿತವಾಗ್ಲೂ ಅದಕ್ಕೆ ಯಾವತ್ತೂ ಕೂಡ ಬೆಲೆ ಕೊಡಲ್ಲ. ನಾವು ಯಾವಾಗ ಬೆಲೆ ಕೊಡ್ತೀವಿ ಅಂತಂದರೆ ಆ ವಸ್ತು ಅಥವಾ ಸಂದರ್ಭ, ಆ ಒಂದು ಗುರಿ, ಆ ಸ್ಥಾನವನ್ನು ಪಡ್ಕೊಳ್ಳೋದಕ್ಕೆ ನಾವು ಎಷ್ಟು ಶ್ರಮ, ಎಷ್ಟು ಸ್ಟ್ರಗಲ್, ಎಷ್ಟು ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಅದನ್ನೆಲ್ಲ ದಾಟ್ಕೊಂಡು ಬರ್ತಾ ಇರ್ತೀವೋ, ಅದಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀವಿ ಅನ್ನೋ ಒಂದು ವಾಸ್ತವವನ್ನು ನಾವು ಚೆನ್ನಾಗಿ ತಿಳ್ಕೊಂಡಿರ್ತೀವಿ. ಆದ ಕಾರಣ ಅದು ನಮ್ಮ ಕೈಗೆ ಎಟಕಿದ ತಕ್ಷಣ ಅದನ್ನು ಅಷ್ಟೇ ಜೋಪಾನವಾಗಿ ಕಾಪಾಡ್ಕೊಳ್ಬೇಕು ಅನ್ನೋ ಒಂದು ವಿಚಾರ ನಮ್ಮ ತಲೆಯಲ್ಲಿದ್ದೇ ಇರುತ್ತೆ. ಇದನ್ನು ಕೆಲವರು ಅರ್ಥ ಮಾಡ್ಕೊಳ್ಳದೆ ಪ್ರಾಬ್ಲಮ್ಸ್ ನನಗೆ ಪ್ರಾಬ್ಲಮ್ಸ್ ಬರ್ತಾ ಇದೆ, ಯಾಕೆ ಬರ್ತಾ ಇದೆ, ದೇವರಿಗೆ ನನ್ನ ಮೇಲೆ ಕರುಣೆನೇ ಇಲ್ವಾ ಅಂತ ಹೇಳಿ ದೇವ್ರ ಮೇಲೆ ಮೊರೆ ಹೋಗ್ಬಿಡ್ತಾರೆ. ದೇವ್ರ ಮೇಲೆ ಮೊರೆ ಹೋಗೋದು ತಪ್ಪಲ್ಲ, ಆದರೆ ಎಲ್ಲ ಪ್ರಾಬ್ಲಮ್ಸ್ಗಳಿಗೆ ದೇವರೇ ಕಾರಣ ಅಂದ್ಕೊಳ್ಳೋದು ತುಂಬ ತಪ್ಪು. ಯಾಕೆಂತ ಹೇಳಿದ್ರೆ ನಾವು ಇವತ್ತು 50 ವರ್ಷಗಳ ಕಾಲ ಭವಿಷ್ಯತ್ತು ಚೆನ್ನಾಗಿರ್ಬೇಕಂತಂದರೆ ಕನಿಷ್ಠ ನಾವು 5 ವರ್ಷ ರಿಸ್ಕನ್ನು ತಗೊಳ್ಬೇಕು. 5 ವರ್ಷ ಪ್ರಾಂಪ್ಟಾಗಿ ಕೆಲಸ ಮಾಡಿ ಪ್ರಯತ್ನವನ್ನು ಪಟ್ಟು ನಾವು ಅಂದ್ಕೊಂಡಿದ್ದನ್ನು ಜಯಿಸೋದಕ್ಕೆ ನಾವು ನಿಂತ್ಕೊಳ್ಬೇಕು, ಗಟ್ಟಿಯಾಗಿ ನಿಂತ್ಕೊಳ್ಬೇಕು. ಭೂಮಿ ಮೇಲೆ ಯಾವ ಮನುಷ್ಯ ಗಟ್ಟಿಯಾಗಿ ನಿಂತ್ಕೊಳ್ತಾನೋ, ಗಟ್ಟಿಯಾಗಿ ನಿರ್ಧಾರ ಮಾಡ್ತಾನೋ, ಯಾವ ಮನುಷ್ಯ ದೃಢವಾಗಿ ಮನಸ್ಸು ಮಾಡಿ ನಾನು ಮಾಡೇ ತೀರ್ತೀನಿ ಅಂತೇಳಿ ಚಾಲೆಂಜ್ ಮಾಡ್ತಾನೋ ಆತನಿಗೆ ಬಿಟ್ಟು ಬೇರೆ ಮತ್ತಾರಿಗೂ ಕೂಡ ದಕ್ಕದು. ಅದು ಸಾಧನೆ ಆಗಿರ್ಬೋದು, ಗುರಿ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಸ್ಪೋರ್ಟ್ಸಲ್ಲಾಗಿರ್ಬೋದು, ಎನಿ ಯಾವ ಫೀಲ್ಡಲ್ಲಿ ಬೇಕಾದರೂ ಕೂಡ. ಯಾಕೆ ಆಗಲ್ಲ? ಇವತ್ತು 2 ಕೈ ಇಲ್ಲ, 2 ಕಾಲಿಲ್ಲ ಅಂಥ ವ್ಯಕ್ತಿಗಳೇ ಇವತ್ತು 10 ಜನಕ್ಕೆ ಎಷ್ಟು ಜನ ಇನ್ಸ್ಪಿರೇಷನ್ ಆಗಿ ಬದುಕ್ತಾ ಇದ್ದಾರೆ ಹೇಳಿ. ಎಲ್ಲ ಇದ್ದುಕೊಂಡು ನಾವುಗಳೇನೆ ಕಾರಣಗಳನ್ನು ಹುಡ್ಕೊಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಪ್ರಾಬ್ಲಮ್ಸ್ಗಳನ್ನು ಅದನ್ನು ದಾಟ್ಕೊಳ್ಳೋಕ್ಕಾಗದೆ, ಬರುವಂಥ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋಕ್ಕಾಗದೆ, ಅದನ್ನು ಎದುರಿಸುವಂಥ ಶಕ್ತಿ, ಧೈರ್ಯ ನಮ್ಮಲ್ಲಿ ಇಲ್ಲದೆ ಹೋಗೋದ್ರಿಂದ ಕಾರಣಗಳನ್ನು ಹುಟ್ಟಾಕ್ಕೊಂಡು ಈ ಕಾರಣದಿಂದ ನಾನು ಇದನ್ನು ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿ ನಾರ್ಮಲ್ ಲೈಫನ್ನು ಲೀಡ್ ಮಾಡ್ತಾ ಇದ್ದೀವಿ. ನಿಜವಾಗಿ ನಾವು ಒಂದು ನಾರ್ಮಲ್ ಲೈಫನ್ನು ಲೀಡ್ ಮಾಡಬಾರ್ದು ಅಂತ ಅಂದ್ಕೊಂಡ್ರೆ ನಾವು ಕೊಡಬೇಕಾದ ಕಮಿಟ್ಮೆಂಟ್ ಯಾವ ರೀತಿ ಅಂತಂದರೆ ನಮ್ಮನ್ನು ನಾವೇ ಆಶ್ಚರ್ಯ ಪಡುವಂಥ ರೀತಿಯಲ್ಲಿ ಬದುಕಬೇಕು. ಏನಿದು ಇಷ್ಟೊಂದು ಡೆಡಿಕೇಶನ್ ಕೊಡ್ತಾ ಇದ್ದೀನಿ, ಯಾಕೆ ಇಷ್ಟೊಂದು ನನಗೆ ಹಠ, ಯಾಕೆ ಇಷ್ಟೊಂದು ನನಗೆ ಕಿಚ್ಚು ಮಾಡಲೇಬೇಕು ಅಂಥೇಳಿ ನಮಗೆ ನಾವು ಪ್ರಶ್ನೆ ಮಾಡ್ಕೊಳ್ಳೋ ಒಂದು ರೀತಿಯಲ್ಲಿ ಬೆಳಬೇಕಂತಂದರೆ ನಮಗೆ ಕರೆಕ್ಟಾದ ಬಿಸಿ ಮುಟ್ಟೋ ಜಾಗದಲ್ಲಿ ಬಿಸಿ ಮುಟ್ಟಿರಬೇಕು. ಒಳ್ಳೆಯದಾಗಿ ಒಂದು ಅವಮಾನ ಆಗಿರಬೇಕು. ಒಳ್ಳೆಯವರಾಗಿ ಕೆಟ್ಟವರು ನಿಮ್ಮ ಮುಂದೆನೇ ಬೆಳೆದು ನಿಂತು ನಾನು ಒಳ್ಳೆಯವನಂತ ಹೇಳ್ಕೊಂಡಾಗ, ಕಾಲರ್ ಎತ್ಕೊಂಡು ಮೆರೆದಾಡಿದಾಗ ಅವನ ಮುಂದೆ ನಾನು ಏನಂತ ತೋರಿಸ್ತೀನಿ ಅನ್ನೋದನ್ನು ಕಿಚ್ಚು ನಿಮ್ಮಲ್ಲಿ ಹುಟ್ಟಬೇಕು. ಅಂಥ ಒಂದು ವಿಚಾರ, ಅಂಥ ಒಂದು ಘಟನೆ, ಅಂಥ ಒಂದು ಸಂದರ್ಭ, ಅಂಥ ಒಂದು ಅವಮಾನ ಆದಂಥ ಸಂಗತಿಗಳು ನಿಮ್ಮ ಜೀವನದಲ್ಲಿ ನಡೆದಾಗ ನಿಮಗೆ ಬಿಸಿ ಮುಟ್ಟೋ ಜಾಗದಲ್ಲಿ ಬಿಸಿ ಮುಟ್ಟಿದಾಗ ನಾನು ಮಾಡಲೇಬೇಕಂತೇಳಿ ಆಗ ದೃಢವಾದ ಮನಸ್ಸು ಬರುತ್ತೆ. ಈಗ ಹಸಿವಾದಾಗ ಊಟ ಮಾಡೋದಕ್ಕೂ ಟೈಮ್ ಆಗಿದೆ ಅನ್ನೋ ಊಟ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ, ಓಕೆನಾ? ಹಸಿವಾದಾಗ ಯಾವುದು ಏನು ಅಂತ ಲೆಕ್ಕಿಸದೆ ತಿಂತೀವಿ. ಅಳಿಸಿದ ಅನ್ನ ಕೊಟ್ಟರು ಬಿರಿಯಾನಿ ರೇಂಜಿಗೆ ತಿಂತೀವಿ, ಕರೆಕ್ಟಾ? ಆದರೆ ಹೊಟ್ಟೆ ತುಂಬಿದೆ, ಟೈಮ್ ಆಗಿದೆ, ತಿನ್ನಬೇಕು ಅಂತಂದರೆ ಎಷ್ಟು ರುಚಿಯಾದ ಇಟ್ಟರೂ ಕೂಡ ಇದೇನು ಟೇಸ್ಟ್ ಇಲ್ಲ ಅಂತಲೇ ಅದಕ್ಕೆ ನಾವು ಹೆಸರಿಡ್ತೀವಿ. ತಿನ್ನೋ ಒಂದು ಪದಾರ್ಥಕ್ಕೆ ಹೆಸರಿಡಬೇಕು ಅಂತ ಮೈಂಡ್ ಸೆಟ್ ನಮ್ಮದು. ಹಾಗಾಗಿ ನಮ್ಗೆ ಯಾರಾದರೂ ಅವಮಾನ ಮಾಡಿದ್ರೆ ಖಂಡಿತವಾಗಿ ನೀವು ಬೇಜಾರು ಮಾಡ್ಕೋಬೇಡಿ, ಅದನ್ನು ಬೇರೆ ರೀತಿಯಾಗಿ ತಗೊಳ್ಳಿ. ಯಾವ ರೀತಿ? ಈ ಥರ ಮಾಡಿದ್ನಲ್ಲ, ನಾನು ಏನಾರು ಮಾಡೋದಕ್ಕೆ ಅಂದರೆ ಇನ್ನೊಂದು ಕೆಲಸ ಮಾಡೋದಕ್ಕೆ, ನೀನು ಡೆವಲಪ್ಮೆಂಟ್ ಆಗೋದಕ್ಕೆ ಅದಕ್ಕೊಂದು ಹಸಿವು ಹುಟ್ಟುತ್ತೆ. ಆ ಹಸಿವನ್ನು ತುಂಬಿಸ್ಕೊಳ್ಳೋದಕ್ಕೆ ನೀವು ಯಾವ ರೀತಿ ಸ್ಟ್ರಗಲ್ ತೊಗೊಳ್ತೀರಲ್ವ, ಅದು ದೊಡ್ಡ ಸ್ಟ್ರಗಲ್ ಅನ್ನಲ್ಲ. ಅವ್ನು ಮಾಡಿದಂಥ ಹಲ್ಟ್ಗಿಂತ, ಅವ್ನು ಮಾಡಿದಂಥ ನನ್ನ ಅವಮಾನಕ್ಕಿಂತ ಇದು ಈ ಪ್ರಾಬ್ಲಮ್ಮೇ ಅಲ್ಲ ಅನ್ನೋ ಮಟ್ಟಕ್ಕೆ ನಿಮ್ಮ ಮೈಂಡ್ ಸೆಟ್ ಹೋಗುತ್ತೆ, ಎಂಥ ಪ್ರಾಬ್ಲಮ್ಸ್ ಬಂದರೂ ಕೂಡ. ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಂದರೆ ಯಾವ ಕೆಲಸನೂ ಕೂಡ ಪರಿಪೂರ್ಣ ಆಗದೇ ಇರೋದು ಒಂದೇ ವಿಚಾರ ಅಂತಂದರೆ ಅದು ಪ್ರಾಬ್ಲಮ್ಸ್ಗಳು ಇಲ್ಲದೇ ಯಾವ ಕೆಲಸನೂ ಆಗಲ್ಲ.
ನಾವು ಕೊಡಬೇಕಾಗದೆ ಟೈಮನ್ನು ಕೊಡಲೇಬೇಕು. ಅದು 1 ವರ್ಷ ಆಗಿರ್ಬೋದು, 2 ವರ್ಷ ಆಗಿರ್ಬೋದು, ಕನಿಷ್ಠ ಅಂದರೆ ಒಂದು 6 ತಿಂಗಳಾದರೂ ಆಗಬೇಕು. ಸ್ವಲ್ಪ ಚೇಂಜಸ್ ಬರಬೇಕು ಅಂತಂದರೆ ನಾವು ಮಾಡಿದ ಕೆಲಸದಲ್ಲಿ ಏನಾದರೂ ಒಂದು. ಕೆಲವ್ರು ಹೇಳ್ತಾರೆ ಸರ್ ನೀವು ಅನ್ನಿದ್ದೆಲ್ಲ ಕರೆಕ್ಟ್ ಇದೆ, ಬಟ್ ಕೆಲವೊಂದು ಟೈಮ್ ನಾನು ಕರೆಕ್ಟಾಗಿ ಕೆಲಸ ಮಾಡ್ತೀನಿ ಸರ್, 2-3 ದಿನ ಅಷ್ಟೇ ಸರ್, ಆನಂತರ ಆಮೇಲೆ ಮನಸ್ಸು ಬರೋಲ್ಲ ಸರ್, ಯಾಕೋ ಏನೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಕರೆಕ್ಟ್, 2-3 ದಿನ ಮಾಡಬೇಕು ತಕ್ಷಣವೇ ಮತ್ತೆ ಮನಸ್ಸು ಹೋಗ್ಬಿಡುತ್ತೆ, ಡಿಮೋಟಿವೇಟ್ ಆಗ್ಬಿಡ್ತೀವಿ ಅಂತ ಆಗುತ್ತೆ. ಬಟ್ ನೀವು ಒಂದೇ ಸಲ ದೊಡ್ಡದಾಗಿ ಮಾಡ್ತೀನಿ ಅಂತಂದರೆ ಅದು ಆಗುತ್ತೆ. ದಿನ ಸ್ವಲ್ಪ ಕೆಲಸ ಮಾಡ್ತಾ ಹೋಗಿ. 1 ತಿಂಗಳು ಕಳೀಲಿ, 2 ತಿಂಗಳು ಕಳೀಲಿ, ನೀವು ಸ್ವಲ್ಪ ಕೆಲಸ ಮಾಡ್ತಾ ದೊಡ್ಡದಾಗಿ ಒಂದೇ ಸಲ ಮಾಡ್ತೀನಿ ಅಂತ ಹೋದಾಗ ಅದು ನೆರವೇರಲ್ಲ. ಆ ನೆರವೇರಿದಾಗ ನಾವು ಡಿಮೋಟಿವೇಟ್ ಆಗ್ತೀವಿ, ಮತ್ತು ಆ ಕೆಲಸವನ್ನು ಅರ್ಧಕ್ಕೆ ಬಿಟ್ಬಿಡ್ತೀವಿ. ಸಣ್ಣ ಪ್ರಮಾಣವೇ ಕೆಲಸ ಮಾಡ್ತಾ ಹೋಗಿ. 1 ತಿಂಗಳು ಬಿಡಿ, 2 ತಿಂಗಳು ಬಿಡಿ, ನೀವು ಮಾಡಿದಂಥ ಅಂದ್ಕೊಂಡಿರೋಂಥ ವಿಚಾರ ಫೀಲ್ಡಲ್ಲಿ ಸಣ್ಣ ಪ್ರಮಾಣ ಕೆಲಸ ಮಾಡ್ತಾ ಇದ್ದಾಗೆ ಒಂದು ದೊಡ್ಡದಾಗ್ಬಿಡುತ್ತೆ. ದೊಡ್ಡದಾಗಿ ಅದನ್ನು ಸ್ವಲ್ಪ ನಿಮ್ಮ ಲೈಫನ್ನು ಟರ್ನಿಂಗ್ ಮಾಡ್ತಾ ಇರುತ್ತೆ, ಚೇಂಜಸ್ ಮಾಡ್ತಾ ಇರುತ್ತೆ, ಅದರಿಂದ ರಿಫ್ಲೆಕ್ಷನ್ ಬರ್ತಾ ಇರುತ್ತೆ. ಅದನ್ನು ನೋಡಿ ನಿಮ್ಮಷ್ಟಿಗೆ ನೀವು ಚೇಂಜ್ ಆಗ್ತೀರಾ. ಇಲ್ಲ ಇದನ್ನು ಗಟ್ಟಿಯಾಗಿ ಮಾಡ್ಬೇಕು ನಾ ಕೆಲಸನ, ಇದನ್ನು ನಾನು ಮನಸ್ಫೂರ್ತಿಯಾಗಿ ಮಾಡ್ಬೇಕು ಕೆಲಸನ, ನಾನು ನೆಗ್ಲೆಕ್ಟ್ ಮಾಡಬಾರ್ದು ಅಂತೇಳಿ ಅದರಿಂದ ಬರೋ ರಿಫ್ಲೆಕ್ಷನ್ನೇ ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡುತ್ತೆ. ಅದು ನಿಮ್ಗೆ ಗೊತ್ತಿಲ್ಲ, ಅದೊಂದು ಅದ್ಭುತ, ಅದೊಂದು ಪವಾಡ ಆ ಟೈಮಿಗೆ ಆಗುತ್ತೆ. ಓಕೆನಾ ಸ್ನೇಹಿತರೆ? ಅದನ್ನು ಯಾರು ಕರೆಕ್ಟಾಗಿ ದಿನದಿನಕ್ಕೆ ಸಣ್ಣ ಪ್ರಮಾಣ ಮಾಡ್ಕೊಂಡೋಗಿ ಏನೇ ಒಂದಾಗಿರ್ಬೋದು, ನೀವು ಅಂದ್ಕೊಂಡಿರೋಂಥ ಕೆಲಸದ್ದಾಗಿರ್ಬೋದು, ಒಂದೇ ಪ್ರಮಾಣ ಯಾವುದೂ ಆಗಲ್ಲ. ಓಕೆನಾ? ಚೆನ್ನಾಗಿ ತಿಳ್ಕೊಳ್ಳಿ ಅಷ್ಟೇ. ನಾವು ಮಾಡಬೇಕಾಗಿದ್ದು ಏನು ಅಂತೇಳಿ ಚೆನ್ನಾಗಿ ತಿಳ್ಕೊಂಡ್ರೆ ಖಂಡಿತವಾಗ್ಲೂ ನಾವು ಸಕ್ಸಸ್ ಆಗೋದಕ್ಕೆ ಹತ್ತಿರದಲ್ಲೇ ಇರ್ತೀವಿ. ಏನೇ ಪ್ರಾಬ್ಲಮ್ಸ್ ಬಂದರೆ ನಾನು ನಿಲ್ತ್ಕೊಳ್ತೀನಿ ಅಂತ ನೀವು ಅರ್ಧ ಮನ್ಸು ಮಾಡಿದ್ರೇ ನೀವು ಸಕ್ಸಸ್ಸಿಗೆ ಆಲ್ಮೋಸ್ಟ್ 70% ಹತ್ತಿರ ಆದಂಗೆ. 30% ಅಷ್ಟೇ ನೀವು ಮಾಡೋ ಒಂದು ಕೆಲಸ ಪ್ರತಿಕ್ರಿಯೆಯನ್ನು ನೋಡಿ ಸಿಗುವಂಥದ್ದು. ನಮ್ಮ ಮನಸ್ಥಿತಿಯನ್ನು ನಾವು ಗೆದ್ಕೊಂಡಾಗಲೇ ನಾವು ಗೆದ್ದಂಗೆ. ಸ್ನೇಹಿತರೆ, ಈ ವಿಚಾರ ನಿಮಗೆ ಕರೆಕ್ಟ್ ಅನಿಸಿದರೆ, ನಿಮಗೆ ಈ ಥರ ಏನಾದರೂ ಅನುಭವ ಆಗಿದ್ದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ವಿಚಾರಗಳನ್ನು ನೀವು ತುಂಬ ಮಾತಾಡೋದಿದೆ, ತುಂಬ ಮಾತಾಡ್ಕೊಳ್ಳೋಣ. ಇಂಥ ವಿಚಾರಗಳು ನೀವು ಹಂಚ್ಕೊಂಡಾಗಲ್ವಾ ನಾಲೆಡ್ಜ್ ಜಾಸ್ತಿ ಆಗುತ್ತೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಇನ್ನೊಬ್ಬರ ಹೇಳ್ಕೊಳ್ಳೋದಂಥ ಪ್ರಶ್ನೆಗಳಿಗೆ ಉತ್ತರ ಕೂಡ ಸಿಗ್ಬೋದು. ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್.